ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಮರೋಡಿ ದಿಢೀರಂತ ಎಂಟ್ರಿ ಆಗಿರೋ ಆರೋಪಿ ಚಿನ್ನಯ್ಯನನ್ನ ಕರೆತರ್ತಾ ಇದ್ದಂತ ಕಾರ್ ಇತ್ತಲ್ಲ, ಅದೇ ಕಾರಿನಲ್ಲಿ ಆಗಮನ ಆಗಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಕರ್ತವ್ಯಕ್ಕೆ ತಡೆಯೊಡ್ಡಿದ್ದ ಕೇಸ್ನ ಸಂಬಂಧ ವಿಚಾರಣೆಗೆ ಹಾಜರಾಗಲಾಗಿದೆ. ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿತ್ತು. ಆ ಆರೋಪದ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಳ್ಳಲಾಗಿತ್ತು. ಈ ಕಾರಣಕ್ಕಾಗಿ ಇದೀಗ ವಿಚಾರಣೆಗೆ ಹಾಜರಾಗಲಾಗಿದೆ. ಇಷ್ಟು ದಿನ ಕಾಣಿಸ್ಕೊಳ್ತಾ ಇರಲಿಲ್ಲ. ಅವತ್ತು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡ ನಂತರ ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇವರ ವಿರುದ್ಧ ಈಗಾಗಲೇ ಸಾಕಷ್ಟು ವಿಚಾರಗಳು ವೈರಲ್ ಆಗ್ತಾ ಇದೆ. ಅದು ಸತ್ಯನ, ಅದು ಸುಳ್ಳ, ಬುರುಡೆ ಗ್ಯಾಂಗ್ ಇವ್ರದೇನ, ಅದನ್ನು ಒಪ್ಕೊಳ್ತಾರೋ ಅಥವಾ ಅದು ಆರೋಪನೋ ಷಡ್ಯಂತ್ರನೋ, ಇವ್ರ ಬಾಯಲ್ಲಿ ಏನು ಉತ್ತರ ಬರುತ್ತೆ ಪ್ರಶ್ನೆಗಳಿದೆ. ಇದರ ನಡುವೆ ಎಲ್ಲೂ ಕಾಣಿಸಿಕೊಳ್ಳದಂತ ತಿಮರೋಡಿ ಇದೀಗ ದಿಢೀರಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿರುವುದು ಕಾರಣ. ಪ್ರಕರಣ ದಾಖಲಾಗಿತ್ತು, ಅದರ ವಿಚಾರಣೆಗೆ ಅಂತ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ಪೊಲೀಸ್ ಅಧಿಕಾರಿಗಳು ನೀಡಿದಂತ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಸುಮಾರು ಒಂದು ಅರ್ಧ ಗಂಟೆ ಮೇಲೆ ಆಯಿತು ಹಾಜರಾಗಿ. ಸೊ ಇನ್ನು ವಿಚಾರಣೆ ನಡೀತಾ ಇದೆಯಾ? ಕೇವಲ ಇಲ್ಲಿ ತಿಮರೋಡಿಗೆ ಮಾತ್ರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ರೆ, ಬೇರೆ ಇನ್ಯಾರಿಗಾದ್ರೂ ನೋಟಿಸ್ ಕೊಟ್ಟಿದ್ರಾ ಆದಿತ್ಯ? ನೀತಿ ಹೌದು. ಇದು ಆಗಸ್ಟ್ 21ನೇ ತಾರೀಕು ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸೋದಕ್ಕೆ ಬ್ರಹ್ಮಾವರ ಪೊಲೀಸರು ಅವರ ಮನೆಗೆ ಹೋಗ್ತಾರೋ, ಈ ಸಂದರ್ಭ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಪ್ರಕರಣ. ಅಂದ್ರೆ ಇವರು ಬಂಧನಕ್ಕೆ ಅಂತ ಬಂದ ಸಂದರ್ಭ, ವಶಕ್ಕೆ ಪಡಿಬೇಕು ಅಂತ ಬಂದ ಸಂದರ್ಭ, ಮೊದಲಿಗೆ ತಿಮರೋಡಿ ಅವರ ಮನೆಯಲ್ಲಿ ಇಲ್ಲ ಅಂತ ಹೇಳಲಾಗುತ್ತೆ. ಅವರು ಮನೆಯ ಒಳಗಿರ್ತಾರೆ. ಆ ಬಳಿಕ ಅವರು ಹೊರಗಡೆ ಬಂದ ಬಳಿಕ ಒಂದಿಷ್ಟು ಅವರ ಬೆಂಬಲಿಗರು, ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರ, ಜಯಂತ್ ಟಿ ಮತ್ತು ಅವರ ಅಣ್ಣ ಮೋಹನ್ ಕುಮಾರ್ ಶೆಟ್ಟಿ ಸೇರಿದಂತೆ 10 ರಿಂದ 15 ಜನರ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಆರೋಪದ ಅಡಿಯಲ್ಲಿ ಪ್ರಕರಣವನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪೊಲೀಸರು ದಾಖಲಿಸಿಕೊಂಡಿರುವಂತದ್ದು. ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರ ದೂರಿನ ಆಧಾರದ ಮೇಲೆಗೆ ಅದರಲ್ಲಿ ಸಾಕಷ್ಟು ಜನ ಸೇರಿದ್ರು. ನೀವು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ಮಾತ್ರ ನಾವು ಅವ್ರನ್ನ ವಿಚಾರಣೆ ಕರ್ಕೊಂಡ್ ಬರ್ತೀವಿ. ಇನ್ ಕೇಸ್ ನಾವು ಕರ್ಕೊಂಡ್ ಬರೋದಾದ್ರೂ ಕೂಡ ನಮ್ಮ ಪ್ರೈವೇಟ್ ಕಾರಲ್ಲಿ ಮಾತ್ರ ಕರ್ಕೊಂಡ್ ಬರ್ತೀವಿ ಅನ್ನುವಂತ ರೀತಿಯಲ್ಲಿ ಸುಮಾರು 45 ನಿಮಿಷಗಳ ಕಾಲ ಅವರ ಮನೆಯಲ್ಲಿ ವಾಗ್ವಾದ ಪೊಲೀಸರು ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರ ನಡುವೆ ನಡೆಯುತ್ತೆ. ಈ ಬಳಿಕ ಅವರು ತಮ್ಮ ಪ್ರೈವೇಟ್ ಕಾರ್ನಲ್ಲೇ ವಿಚಾರಣೆಗೂ ಕೂಡ ಬ್ರಹ್ಮಾವರಕ್ಕೆ ಹೋಗ್ತಾರೆ. ಈ ಸಂದರ್ಭ ಸಾಕಷ್ಟು ವಾಹನಗಳು ಕೂಡ, ಅವರ ಬೆಂಬಲಿಗರ ವಾಹನಗಳು ಅವರನ್ನ ಹಿಂಬಾಲಿಸಿರುತ್ತೆ. ಇದೇ ಕಾರಣಕ್ಕೋಸ್ಕರ ಕರ್ತವ್ಯಕ್ಕೆ ಅಡ್ಡಿ ಸೇರಿದಂತೆ ವಾಹನವನ್ನ ಹಿಂಬಾಲಿಸಿಯೂ ಕೂಡ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ ಅನ್ನುವಂಥ ಪ್ರಕರಣವನ್ನ ಪ್ರಮುಖವಾಗಿ A1 ಗಿರೀಶ್ ಮಟ್ಟಣ್ಣನವರ್, A2 ಜಯಂತ್ ಟಿ, A3 ಮಹೇಶ್ ಶೆಟ್ಟಿ ತಿಮರೋಡಿ, A4 ಮೋಹನ್ ಕುಮಾರ್ ಶೆಟ್ಟಿ ಮತ್ತು ಇತರರು 10 ರಿಂದ 15 ಜನರ ವಿರುದ್ಧ ದಾಖಲು ಮಾಡಿದ್ರು. ಸೊ ಅದೇ ಪ್ರಕರಣದ ತನಿಖೆಗಾಗಿ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಬಂದಿರೋದು. ಇದೇ ಪೊಲೀಸ್ ಠಾಣೆಗೆ ಅವರು ಬಂದಿದ್ದಾರೆ ಮತ್ತು ದಿಢೀರಾಗಿ ಇವತ್ತು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊನ್ನೆ ದಿವಸ ಏನು ಸ್ಥಳ ಮಹಾಜರು ಮಾಡೋದಕ್ಕೆ ಹೋದ ಸಂದರ್ಭ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪರಾರಿಯಾಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಈ ನಡುವೆ ಮಹೇಶ್ ಶೆಟ್ಟಿ ಅವರ ದಿಢೀರ್ ಭೇಟಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಈಗ ಅವರು ಹಾಜರಾಗಿರೋದು SITಯ ತನಿಖೆಗಲ್ಲ, ನೇರವಾಗಿ ಬೆಳ್ತಂಗಡಿ ಪೊಲೀಸರ ಒಂದು ತನಿಖೆಗೆ. ಮತ್ತು ಆ ಬಂದಂತ ಕಾರ್ ಕೂಡ ಬಹಳ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅಂದ್ರೆ ಇದೇ ಕಾರ್ ಮೂಲಕ ಈ ಆರೋಪಿ ಚಿನ್ನಯ್ಯ ಏನಿದ್ದ, ಈತ ಮಾಸ್ಕ್ ಮ್ಯಾನ್ ಆಗಿದ್ದಂಥ ಸಂದರ್ಭ, ಅನಾಮಿಕನಾಗಿದ್ದಂಥ ಸಂದರ್ಭ, ಈತ ಶವಭೂತ ಜಾಗವನ್ನ ತೋರಿಸೋಕೆ ಹೋದಂತ ಸಂದರ್ಭ, ಅಂದ್ರೆ ಮೊದಲ ಬಾರಿಗೆ ಈತ SIT ಅಧಿಕಾರಿಗಳ ಮುಂದೆ ಹಾಜರಾಗುವುದರಿಂದ ಹಿಡಿದು 17ನೇ ಪಾಯಿಂಟ್ನ ಉತ್ಖನನ, ಆ ಬಳಿಕ ಈತ SIT ಪೊಲೀಸರ ಅಡಿಯಲ್ಲಿ ಲಾಕ್ ಆಗುವವರೆಗೂ ಕೂಡ ಇದೇ ಕಾರಣದಲ್ಲಿ ಆತ ಬಂದು ಹೋಗ್ತಾ ಇದ್ದ. ಆತರ ವಕೀಲರ ಜೊತೆಗೆ ಪ್ರಮೋದ್ ಶೆಟ್ಟಿ ಅನ್ನುವಂಥವರಿಗೆ ಸೇರಿದಂತ ವಾಹನ ಇದು, ಉಜಿರೆಯ ಪ್ರಮೋದ್ ಶೆಟ್ಟಿ ಅನ್ನುವಂಥವರಿಗೆ ಸೇರಿದಂತ ವಾಹನ ಬಹಳ ಹೈಲೈಟ್ ಆಗಿತ್ತು ಈ ಕಾರಿ ಒಂದು ಪ್ರಕರಣದಲ್ಲಿ. ಸೊ ಅದೇ ಆ ಬಿಳಿ ಬಣ್ಣದ ಕ್ರೇಟಾ ಕಾರಿನಲ್ಲಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿರೋದು. ತಮ್ಮ ಕಿಯಾ ಕಾರಿನಲ್ಲಿ ಅವರು ತಮ್ಮ ಬೆಂಬಲಿಗರೊತ್ತಿಗೆ ಹಾಜರಾಗಿರೋದು. ಈಗಾಗಲೇ ವಿಚಾರಣೆಗೆ ಹೋಗಿದ್ದಾರೆ, ಅರ್ಧ ಗಂಟೆಗಳೇ ಕಳೆದಿದೆ. ಸೊ ಮೊನ್ನೆ ದಿವಸ ಕೂಡ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬೇರೊಂದು ಪ್ರಕರಣ, ಅಂದ್ರೆ ಅಕ್ರಮ ಕೂಟ ಸೇರಿದ ಆರೋಪದ ಅಡಿಯಲ್ಲಿ ಒಂದು ಪ್ರಕರಣಕ್ಕೆ ವಿಚಾರಣೆಗೆ ಹಾಜರಾಗಿದ್ರು. ಅದರ ಮರುದಿನ ಅವರ ಬಂಧನವಾಗುತ್ತೆ. ಸೊ ಇವತ್ತು ಪ್ರಣವ್ ಮೋಹಂತಿ ಅವರು ಕೂಡ, ಮಹೇಶ್ ಶೆಟ್ಟಿ ಅವರ ಆಗಮನದ ಮೇಲೆ ಪ್ರಣವ್ ಮೋಹಂತಿ ಅವರು ಕೂಡ SIT ಕಚೇರಿಗೆ ಹೋಗಿದ್ದಾರೆ. ಸೊ ಇವತ್ತು ಸುಜಾತಾ ಭಟ್ ಪ್ರಕರಣ ಸಂಬಂಧ ಕೂಡ ಮಹತ್ವದ ಬೆಳವಣಿಗೆಗಳು ನಡೀಲಿಕ್ಕಿದೆ. ಸೊ ಮೊನ್ನೆ ಯಾವಾಗ SIT ಸ್ಥಳ ಮಹಾಜರು ಮಾಡೋದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಹೋಗುತ್ತೋ, ಆ ಸಂದರ್ಭ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ನಿವಾಸದಲ್ಲೂ ಇರೋದಿಲ್ಲ. ಇನ್ ಕೇಸ್ ಅವರು ಅಲ್ಲಿ ಇಲ್ಲ ಅಂತ ಹೇಳಿದ ಸಂದರ್ಭ ಖಂಡಿತವಾಗಿಯೂ ಉಜಿರೆಯ ಒಂದು ಸಾರ್ವಜನಿಕ ಗಣೇಶೋತ್ಸವ, ಅಂದ್ರೆ ಅವರ ನೇತೃತ್ವದಲ್ಲಿ ಬಹಳ ಗ್ರ್ಯಾಂಡ್ ಆಗಿ ನಡೆಯುವಂತಹ ಒಂದು ಗಣೇಶೋತ್ಸವ ಇದು. ಸೊ ಅಲ್ಲಾದ್ರೂ ಇರಬೇಕಾಗಿತ್ತು, ಆದರೆ ಅವರು ಅಲ್ಲೂ ಕೂಡ ಇರೋದಿಲ್ಲ. ಅವರು ಒಂದು ಅಜ್ಞಾತ ಸ್ಥಳದಲ್ಲಿ ಇದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಬಂಧನ ಭೀತಿ ಎದುರಾಗಿದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಬರ್ತಾ ಆಯಿತು. ಈ ನಡುವೆ ಇವತ್ತು ಒಮ್ಮೆಗೆ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿರುವುದು ಅನೇಕ ಕುತೂಹಲಗಳಿಗೆ ಕೂಡ ಕಾರಣವಾಗಿದೆ. ಇದರ ಜೊತೆಗೆ ಈ ಆರೋಪಿ
ಚಿನ್ನಯ್ಯ ಸೇರಿದಂತೆ ಸುಜಾತಾ ಭಟ್ ಪ್ರಕರಣ ಸಂಬಂಧ ಕೂಡ ಇವತ್ತು SIT ಅಧಿಕಾರಿಗಳು, ಪ್ರಮುಖವಾಗಿ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಮತ್ತು SP ಸೈಮನ್ ಇವರು ಮಹತ್ವದ ನಿರ್ಧಾರವನ್ನ ಇವತ್ತು ಕೈಗೊಳ್ಳಲಿಕ್ಕಿದ್ದಾರೆ. ನೀತಿ ಆದಿತ್ಯ, ಇನ್ನೊಂದು ಈ ಪ್ರಕರಣದಲ್ಲಿ ಒಂದೊಂದೇ ಸತ್ಯಾನುಸತ್ಯತೆಗಳು ಹೊರಗಡೆ ಬರ್ತಾ ಇದೆ. ಒಂದು ಚೈನ್ ಲಿಂಕ್ ತರ ಒಬ್ಬೊಬ್ಬರ ಹೆಸರೇ ಹೊರಗಡೆ ಬರ್ತಾ ಇರುವಂಥದ್ದು. ಒಂದ್ ಕಡೆಯಲ್ಲಿ SIT ತನಿಖೆ, ಇನ್ನೊಂದು ಕಡೆಯಲ್ಲಿ ಪೊಲೀಸರ ತನಿಖೆ. ಸೊ ಇವತ್ತು ಯೂಟ್ಯೂಬರ್ ಹೆಸರು ಕೂಡ ಒಂದು ಬಯಲಾಗಿದೆ. ಇನ್ನೊಂದು ಕಡೆಯಲ್ಲಿ ಸಮೀರ್ನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಹಾಗಾಗಿ ಟೋಟಲ್ ಆಗಿ ಈ ಪ್ರಕರಣದಲ್ಲಿ ಯಾವ್ಯಾವ ಆಂಗಲ್ ಅಲ್ಲಿ ತನಿಖೆ ಆಗ್ತಿದೆ, ಇನ್ನು ಎಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಬಹುದಾದ ಸಾಧ್ಯತೆ ಇದೆ, ನೋಟಿಸ್ ಕೊಡಬಹುದಾದ ಸಾಧ್ಯತೆ ಇದೆ ಅಂತ ಆದಿತ್ಯ? ನೀತಿ ಹೌದು. ಯಾವಾಗ ಆರೋಪಿ ಚಿನ್ನಯ್ಯ ತನ್ನ ಕನ್ಫೆಷನ್ ಅನ್ನ ಮಾಡ್ಕೊಳ್ತಾನೋ, ಯಾರೋ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಕೊಟ್ಟರು, ಅದನ್ನ ತೆಗೆದುಕೊಂಡು ಹೋಗಿ ನಾನು ಹೋದೆ ಕೊಟ್ಟೆ ಅನ್ನುವಂಥದ್ದು ರೀತಿಯಲ್ಲಿ. ಸೊ ಈ ಸಂದರ್ಭ ಮುನ್ನೆಲೆಗೆ ಬಂದಿದ್ದಂತಹ ಹೆಸರುಗಳು ಜಯಂತ್ ಟಿ ಮತ್ತು ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಯೂಟ್ಯೂಬರ್ ಸಮೀರ್ ಸೇರಿದಂತೆ ಇತರೆ ಯೂಟ್ಯೂಬರ್ಗಳ ಹೆಸರು ಕೂಡ ಬಹಳ ಪ್ರಮುಖವಾಗಿ ಮುನ್ನೆಲೆಗೆ ಬಂದಿತ್ತು. ಹಾಗಾಗಿ ಚಿನ್ನಯ್ಯನ ಬಂಧನದ ಬೆನ್ನಲ್ಲೇ ಇವರ ಬಂಧನವಾಗುತ್ತೆ ಅನ್ನುವಂತಹ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದಕ್ಕಾಗಿ SIT ಬಹಳ ಪ್ರಮುಖವಾದ ಮಹತ್ವದ ದಾಖಲೆಗಳ ಶೋಧದಲ್ಲಿ ಇದೆ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇದೆ. ಮತ್ತು ಸೂತ್ರಧಾರಿಗಳು ಹೇಳಿದ ಸಂದರ್ಭ ಇವರೇ ಅನ್ನುವಂಥ ರೀತಿಯಲ್ಲೂ ಕೂಡ ಅದು ಪೋಟ್ರೆ ಆಗ್ತಾ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಇವರನ್ನ ಬಂಧಿಸಬಹುದು ಅನ್ನುವಂಥ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ SIT ಹೆಜ್ಜೆ ಬಹಳ ನಿಗೂಢವಾಗಿದೆ. ಪ್ರತಿ ನಿರ್ಧಾರವನ್ನ ಕೂಡ ಅಳೆದು ತೂಗಿ ಅವರು ತೆಗೆದುಕೊಳ್ತಾ ಇರೋದನ್ನ ಗಮನಿಸಬಹುದು. ಯಾಕಂದ್ರೆ ಇಷ್ಟೊತ್ತಿಗೆ ಸಾಮಾನ್ಯವಾಗಿ ಆರೋಪಿತರು ಅಂತ ಅಲ್ಲ, ಆಶ್ರಯ ಕೊಟ್ಟಂತ ಕಾರಣಕ್ಕಾದರೂ ಕೂಡ ಅವರು ಮಹೇಶ್ ಶೆಟ್ಟರನ್ನ ಅಥವಾ ಅವರ ಸಂಗಡಿಗರನ್ನ ಇವತ್ತು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಅವರನ್ನ ಅವರು ವಿಚಾರಣೆಗೆ ಕರೆದಿಲ್ಲ, ಅಥವಾ ಇವರು ವಿಚಾರಣೆಗೆ SIT ಕಚೇರಿಗೆ ಹಾಜರಾಗಿಲ್ಲ. ಈಗಲೂ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಹೋಗ್ತಾ ಇದ್ದಾರೆ. ಅದು ಬಿಟ್ಟರೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಯಾವಾಗ ಇವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ, ಅಥವಾ SIT ಪ್ಲಾನ್ಗಳು ಏನಾದರೂ ಬೇರೆ ಇದೆಯಾ ಅಂದ್ರೆ, ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇವರೇ ಸೂತ್ರಧಾರಿಗಳು ಅನ್ನೋದು ಕನ್ಫರ್ಮ್ ಆದ ಬಳಿಕ SIT ಏನಾದರೂ ಇವರನ್ನ ವಶಕ್ಕೆ ಪಡೆಯುತ್ತಾ ಅಂತ. ಆದರೆ ಇದರ ಮುನ್ಸೂಚನೆ ಸಿಕ್ಕಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಆ್ಯಂಡ್ ಟೀಮ್ ಕೂಡ ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನೇ ಇಟ್ಟಿದೆ. ಮೊದಲ ದಿನಗಳಿಂದಲೂ ಕೂಡ ತಮ್ಮ ಸೇಫರ್ ಸೈಡ್ಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕೂಡ ಮಾಡಿಕೊಂಡು ಬಂದಿದೆ. ಪ್ರಮುಖವಾಗಿ ವಿಡಿಯೋ ದಾಖಲೀಕರಣ, ಆರೋಪಿ ಚಿನ್ನಯ್ಯನ ಪ್ರತಿ ಹೇಳಿಕೆಗಳನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಆತ ಕನ್ಫ್ಯೂಸ್ ಮಾಡಿಕೊಂಡಿರುವಂತಹ ವಿಡಿಯೋಗಳು, ಇದನ್ನ ನಾನೇ ಹೇಳ್ತಾ ಇರೋದು, ನನಗೆ ಯಾರು ಹೇಳಿಕೊಟ್ಟಿದ್ದಲ್ಲ, ನಾನು ಶವಗಳನ್ನ ಹೂತು ಹಾಕಿರೋದು ನಿಜ, ಒಂದಲ್ಲ ಎರಡಲ್ಲ 100 ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಆತ ಒತ್ತಿ 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 ಎಲ್ಲ ಸಂದರ್ಶನಗಳಲ್ಲೂ ಕೂಡ ಹೇಳಿದ್ದಾನೆ. ರಾ ವಿಡಿಯೋಗಳು ಕೂಡ ಅವರ ಹತ್ರ ಇದೆ. ಸುಮಾರು 25ಕ್ಕೂ ಅಧಿಕ ಸಂದರ್ಶನಗಳು ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಸಂಬಂಧಪಟ್ಟ ಹಾಗೆ ಈಗಲೇ ಒಂದಿಷ್ಟು ಸಂದರ್ಶನದ ತುಣುಕುಗಳು ಅನೇಕ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತದ್ದು ಕೂಡ ಗಮನಿಸಬಹುದು. ಹಾಗಾಗಿ ಮುಂದಿನ ದಿನ ಇದೊಂದು ಪ್ರಬಲ ಸಾಕ್ಷ್ಯವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದನ್ನ ಕ್ರಾಸ್ ಮಾಡುವಂತ ಸಾಧ್ಯತೆ ಇದೆ. ಮೊದಲ ದಿನ ಬಂದಂತ ಚಿನ್ನಯ್ಯ ನಾನೇ ಶವ ಹೂತು ಹಾಕಿದ್ದೀನಿ ಅಂತ ಹೇಳಿದ್ದ, ಒಂದಿಷ್ಟು ಪ್ರಭಾವಿಗಳ ಹೆಸರನ್ನ ಹೇಳಿದ್ದ. ಆ ಬಳಿಕ ಆತ ಯೂಟರ್ನ್ ಹೊಡಿತಾನೆ. ಆತ ನಾನಲ್ಲ, ಅವರು ನನ್ನ ಕೈಗೆ ತೆಗೆದುಕೊಂಡು ಬಂದು ಕೊಟ್ಟರು, ನಾನು ಅದನ್ನ ತಂದು ಕೊಟ್ಟೆ ಅಂತ. ಈಗ ಮೊನ್ನೆ ದಿನದಲ್ಲಿ ಮತ್ತೆ ಆತ ಯೂಟರ್ನ್ ಹೊಡಿದ್ದಾನೆ. ಇದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಿಂದ ತಂದಂತಹ ಬುರುಡೆ ಅನ್ನುವಂತಹ ರೀತಿಯಲ್ಲಿ. ಹೀಗೆ ಆತ ತನ್ನ ಹೇಳಿಕೆಯನ್ನ ಗಂಟೆಗೆ ದಿನಕ್ಕೊಮ್ಮೆ ಬದಲಾಯಿಸುವ ಸಂದರ್ಭ ಈತನ ವಿರುದ್ಧ ಅನುಮಾನ ಒಂದ್ ಕಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಿಂದ ಈ ಟೀಮ್ ಕೂಡ ತಮ್ಮ ಸೇಫರ್ ಸೈಡ್ಗೆ ಬೇಕಾದಂತಹ ದಾಖಲೆಗಳು, ಪ್ರಮುಖವಾಗಿ ಈ ಒಂದು ವಿಡಿಯೋ ದಾಖಲೆ ಮತ್ತು ಆತ ಇವರನ್ನ ಸಂಪರ್ಕ ಮಾಡಿದಂತಹ ಸಮಯ ಸಂದರ್ಭಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು, ಮತ್ತು ಆತ ಬಂದು ಕನ್ಫ್ಯೂಸ್ ಮಾಡ್ಕೊಂಡಿದ್ದು ಆತನಾಗೆ ಬಂದು ನಮ್ಮ ಹತ್ರ ಈತನ ಹೇಳಿದಾನೆ ಅನ್ನುವಂಥ ವಿಚಾರವಾಗಿ ಕೂಡ, ಮತ್ತು ಬೇರೆ ವ್ಯಕ್ತಿಗಳನ್ನ ಒಂದಿಷ್ಟು ಪ್ರಭಾವಿಗಳನ್ನ ಮೀಟ್ ಮಾಡಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಇವರಿಗೆ ಬೇಕಾದಂತ ಸೇಫರ್ ಸೈಡ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟೆ ಪ್ರಕರಣಕ್ಕೆ ಇವರು ಧುಮುಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಿಗೆ ಕಾನೂನು ಸಂಕಷ್ಟವಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಏನಿದೆಯೋ ಅದನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ನ ಅವರ ನ್ಯಾಯವಾದಿಗಳಿಗೆ ನೀಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ SIT ಗಮನದಲ್ಲಿರುವಂತಹ ಕಾರಣದಿಂದಾಗಿ ಏಕಾಏಕಿ ಬಂಧನ ಅಥವಾ ಏಕಾಏಕಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಪ್ರಬಲ ಸಾಕ್ಷ್ಯಗಳಿಗೋಸ್ಕರ ಅವರು ಹುಡುಕಾಡ್ತಾ ಇದ್ದಾರೆ. ಮತ್ತು ಚಿನ್ನಯ್ಯನ ಹೇಳಿಕೆ ಬಗ್ಗೆ ಕೂಡ SITಗೆ ಬಹಳ ಅನುಮಾನ ಇದೆ. ಬಟ್ ಆತ ಏನೆಲ್ಲ ಹೇಳ್ತಾ ಇದ್ದಾನೋ ಅದನ್ನ ಡೇ 1 ಇಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವನ ಬಂಧನವಾದರೂ ಕೂಡ ಈಗಲೂ ಅದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಈತ ಯಾವಾಗ ಹೇಗೆ ಯೂಟರ್ನ್ ಹೊಡಿತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ವಿಚಾರ SITಗೆ ಮನದಟ್ಟಾಗಿದೆ. ಮೊನ್ನೆ ಕೂಡ ಮೊದಲು ಆತ ಕಲ್ಲೇರಿಯ ಜಾಗದಿಂದ ನಾನು ತಲೆಬುರುಡೆಯನ್ನು ತಂದಿದ್ದ ಅಂತ ಹೇಳಿದ್ದ. ಆದರೆ ಆ ಬಳಿಕ ಆತ ನಾನು ಅದನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಿಂದ ತಂದಿದ್ದೀನಿ ಅಂತ ಮೊನ್ನೆ ಹೇಳಿದ್ದಾನೆ. ಅದರ ಮುಂಚೆ ಎಲ್ಲಿಂದಾನೋ ತಂದು ಕೊಟ್ಟರು, ನಾನು ತೆಗೆದುಕೊಂಡು ಬಂದದ್ದನ್ನ ಕೊಟ್ಟೆ ಅನ್ನುವಂಥದ್ದನ್ನ ಕೂಡ ಆತ ಹೇಳ್ತಾ ಇದ್ದಾನೆ. ಸೊ ಇದು ಈತ ಮಾಡಿರುವಂಥದ್ದು ಎಲಿಗೇಷನ್. ಇದನಿಗೆ ಇದು ಗಮನದಲ್ಲಿ ಇದ್ದ ತರ ಆಗಿದೆಯೋ, ಇನ್ ಕೇಸ್ ಆ ಥರ ಆಗಿದ್ರೆ ಆತದನ್ನ ಕಣ್ಣಾರೆ ನೋಡಿದಾನ, ಇದು ಯಾವುದು ಕೂಡ ಈಗ ಸ್ಪಷ್ಟವಾಗಿಲ್ಲ. ತನಿಖೆ ಬಳಿಕ ಹೊರಬರಬೇಕು. ಆದರೆ ಫಾರ್ ಸೇಫರ್ ಸೈಡ್ SIT ಅಧಿಕಾರಿಗಳು ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಹೋದಂತ ಸಂದರ್ಭ ಒಂದ್ ಕಡೆಯಿಂದ ಸ್ಥಳ ಮಹಾಜರು ಸರ್ಚ್ ವಾರೆಂಟ್ ಮೂಲಕ
ಮೂಲಕ ಒಂದಿಷ್ಟು ಅಗತ್ಯ ದಾಖಲೆಗಳನ್ನು ಕಲೆ ಹಾಕಿದರೆ, ಇನ್ನೊಂದು ಕಡೆಯಿಂದ ತನಿಖೆಗೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಂಶಗಳು ಬೇಕಾಗುತ್ತೋ ಅದರ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಅವರ ತೋಟದ ಒಂದು ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಪಡೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿ ಇದೆ. ಸೊ ಈ ಮೂರು ವಿಚಾರಗಳು ಕೂಡ ಸುಜಾತ ಭಟ್, ಈ ಕಡೆಯಿಂದ ಚಿನ್ನಯ್ಯ, ಇನ್ನೊಂದು ಕಡೆಯಿಂದ ಬೆಳ್ತಂಗಡಿ ಪೊಲೀಸರ ವಿವಿಧ ಪ್ರಕರಣಗಳ ತನಿಖೆ ಬೇರೆ ಬೇರೆ ಪ್ಯಾರಲಲ್ ಆಗಿ ನಡೀತಾ ಇದ್ರು ಕೂಡ ಒಂದು ದಿನ ಹೋಗಿದ್ದು ಒಂದು ಕಡೆ ಸೇರುವಂತದ್ದು ಮಾತ್ರ ನಿಶ್ಚಿತ. ಸೊ ಬೆಳ್ತಂಗಡಿ ಪೊಲೀಸರಿಂದಲೂ SIT ಅಧಿಕಾರಿಗಳು ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅವರ ಎಲಿಗೇಷನ್ ಕೂಡ ಸೇಮ್, ನಾನು ಖಾಲಿ ಹೇಳಿದ್ದು ಮಾತ್ರ, ನನ್ನ ಹಿಂದೆ ಯಾರೋ ಹೇಳ್ಕೊಟ್ರೆ ಅದನ್ನೇ ನಾನು ಹೇಳಿದ್ದು ಅನ್ನೋದನ್ನೇ ಅವರು ಕೂಡ ಹೇಳ್ತಾ ಇರೋದು. ನಾನು ಕೇವಲ ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತ ಹೇಳ್ತಾ ಇರೋದು. ಆದರೆ ಇವರು ಹೇಳಿದ ಕೂಡಲೇ ಸೂತ್ರಧಾರಿಗಳು ಇವರೇ ಅಂತ ಹೋಗಿ ಅವರನ್ನ ಬಂಧನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಸೂತ್ರಧಾರಿಗಳನ್ನ ಬಂಧನ ಮಾಡಬೇಕು ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕು ಅದರ ಶೋಧದಲ್ಲಿ SIT ಇದೆ. ಸೊ ಇವತ್ತು ಪ್ರಣವ್ ಮೋಹಂತಿ ಅವರು ಭೇಟಿ ನೀಡಿರುವಂತಹ ಕಾರಣದಿಂದಾಗಿ ಈ ಪ್ರಕರಣದ ತನಿಖೆ ಇನ್ನಷ್ಟು ವೇಗ ಪಡೆಯುವಂತ ಸಾಧ್ಯತೆ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.